ಇನ್ನು ಮೇಘಾಲಯಕ್ಕೆ ಹನಿಮೂನಿಗೆ ಕರೆದೊಯ್ದ ಪತ್ನಿಯ ಕೊಲೆಗೊಯ್ದಿರುವಂಥ ಪ್ರಕರಣ ಇತ್ತಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿ ಪಡ್ಕೊಳ್ತಾ ಇದೆ. ನಮ್ಮ ಕನ್ನಡದ ಒಂದು ಮೂವಿ ಇತ್ತು, ಆ ಮೂವಿ ರೀತಿಯಲ್ಲೇ ಇದೆ. ಇಲ್ಲಿ ಆ ಮೂವಿಯಲ್ಲಿ ಗಂಡ ಹೆಂಡತಿನ ಕೊಲೆ ಮಾಡಿದೆ, ಇಲ್ಲಿ ಹೆಂಡತಿ ಗಂಡನ ಕೊಲೆ ಮಾಡಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಅಲ್ಲೂ ಕೂಡ ಸೇಮು, ಲಾಸ್ಟ್ ಬರಬೇಕಾದ್ರೆ ರಿಟರ್ನ್ ಟಿಕೆಟ್ ಇರಲಿಲ್ಲ, ಇಲ್ಲೂ ಕೂಡ ರಿಟರ್ನ್ ಟಿಕೆಟ್ ಇರಲಿಲ್ಲ, ತಗಲಾಕೊಂಡಿದ್ದಾರೆ. ಅದೆಲ್ಲೆಲ್ಲೋ ಬಿಸಾಕ್ಬಿಟ್ಟು ಆಮೇಲೆ ಕೊನೆಯದಾಗಿ ಈಗ ಹುಡುಕಿದ್ದಾರೆ. ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಪ್ರಿಯಕರನ್ಗೋಸ್ಕರ ಈ ರೀತಿಯಾಗಿ ಆಗಿದೆ ಅಂತೆ. ಹಂಗಲ್ಲ, ಅದಷ್ಟು ಸುಲಭವಾಗಿಲ್ಲ. ಈ ಹೆಣ್ಣು ಮಗಳು 4-5 ವರ್ಷದ ಹಿಂದೆ ಅವ್ರ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಇವ್ನು ಯಾವನೋ ಕೋತಿ ಜೊತೆ ಫ್ರೆಂಡ್ಶಿಪ್ ಅಂತೆ. ಅದು 3 ವರ್ಷ ಚಿಕ್ಕವನು ಸರ್. ಅವನು ಚಿಕ್ಕವನ ದೊಡ್ಡವನೇ ಅಂತಾರೆ. ಚಿಕ್ಕವರಾದ ಮದುವೆ ಆಗಬಾರ್ದು ಅಂತ ಎಲ್ಲರೂ ಇದೆ, ಹಂಗೇನಿಲ್ಲ ಸರ್. ಇದು ಇವಳು ಪರಿಚಯ ಆಗಿದೆ. ಇವ್ರ ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತ. ಅದು ಹೇಳ್ಬಿಟ್ರೆ ಸತ್ತೋಗ್ಬಿಡ್ತಾನೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅಂದ್ಬಿಟ್ಟು ಇವಳದು ಪ್ಲ್ಯಾನ್ ಅಂತೆ. ಏನು, ಈ ಮದುವೆ ಒಪ್ಕೊಳ್ಳೋದಂತೆ. ಇವನನ್ನು ಕೊಲೆ ಮಾಡಬೇಕು ಅಂತ 3 months ago ಡಿಸೈಡ್ ಮಾಡಿದಾಳಂತೆ. ಡ್ರಾಮಾ ಮಾಸ್ಟರ್ ಇವಳು ಪ್ಲ್ಯಾನ್ ಮಾಡಿದ್ದಾಳೆ ಎಲ್ಲನೂ ಮಾಡಿ. ಇವಳ ಇದು ಏನು ಭೂತಳ ಪಾತಾಳ ಅತಳ ಲೋಕ ಎಲ್ಲ ಲೋಕಗಳು ತಿರುಗಿ ನೋಡುವಂತಹ ಇವಳ ಪ್ರಿಯಕರನ್ನು ಹೇಳ್ತಾಳಂತೆ ಇವಳು. ಎಂಥ ಕೋಪ ಬರುತ್ತೆ ನೋಡಿ ಪ್ಲ್ಯಾನಿಂಗ್ಗಳಿಂದೆಲ್ಲ ನೋಡಿದಾಗ. ಅದು ಗಂಡಾರು ಆಗಲಿ ಹೆಣ್ಣಾರು ಆಗಲಿ ಮದುವೆ ಮಾಡ್ಕೊಂಡಂಗೆ ಮಾಡಿ ಯಾಕೆ ಮಾಡ್ಕೋಬೇಕ್ರಿ ಪಾಪ. ಒಂದು ಜೀವ ಹೆಣ್ಣಾರು ಆಗಲಿ ಗಂಡಾರು ಆಗಲಿ ನಾ ಹೇಳೋದು. ಹೌದು, ಬೇಡ ಅಂತ ಬಿಟ್ಬಿಡ್ಬೇಕು ತಾನೆ ಪಾಪ. ಅನ್ಯಾಯವಾಗಿ ಅವ್ನ ಜೀವ ತೆಗಿತಿರಲ್ಲ, ಅಥವಾ ಅವಳ ಜೀವ ಇನ್ಯಾವನೊಬ್ಬ ತೆಗಿತಿರಲ್ಲ. ಹಿಂಗೆ ಮಾಡಿ ಇವೆಲ್ಲರೂ ಎಂಥ ಮನೋಸ್ಥಿತಿಗೆ ಬಂದಿದ್ದೀರಿ, ಚುಚ್ಕೊಂಡು ಇದ್ರ ಇನ್ಫ್ಲೂಯೆನ್ಸಲ್ಲಿ ಮಾಡಿ ಹೇಳ್ತಾಳಂತ ಅವಳಿಗೆ. ಯಾರಿಗೆ? ಈ ಪ್ರಿಯಕರನಿಗೆ, ಈ ಅತಿಲೋಕ ಸುಂದರ ಇವನಿಗೆ. ಇವನಿಗೆ ಹೇಳ್ತಾಳಂತೆ, ನಾನು ವಿಧವೆಯಾಗಿ ನಿನ್ನನ್ನು ಮದುವೆ ಆಗ್ತೀನಿ ಅಂತೆ. ಹಿಂಗೆ ಅಂದರೆ ಆಗ ಅವರಪ್ಪ ಒಪ್ಕೊಂಡ್ಬಿಡ್ತಾನಂತೆ. ನನ್ನ ಮಗಳಿಗೆ ಗಂಡ ಸತ್ತೋಗ್ಬಿಟ್ಟ, ಇನ್ನು ಜೀವನ ಪೂರ್ತಿ ಪಾಪ ಹಿಂಗಿರಬೇಕು, ಅದಕ್ಕೆ ಆಯ್ತು ಮಗಳೇ ಆಗು ಅಂದ್ಬಿಟ್ಟು ಇವನಿಗೆ ಮಾಡ್ಕೊಡ್ತಾನೆ. ಅಲ್ಲಿಗೆ ನಂದು ಇದು ಫಲಿಸ್ತು ಅಂತ. ಅದಕ್ಕೆ ಯಾವೊಂದೋ ಬಲಿ ಪಾಪ. ಅದ್ರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಏನು ಜನಪ್ಪ ಇವರೆಲ್ಲ, ಮನುಷ್ಯರ ಇವರು. ಆಲ್ ರೈಟ್. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವ್ರನ್ನ ಒಳಗೊಂಡ ಅಮೆರಿಕದ 4 ಗಗನಯಾತ್ರಿಗಳು ನಾಳೆ ಬಾಹ್ಯಾಕಾಶ ಕೇಂದ್ರಕ್ಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಪ್ರಯಾಣ ಮಾಡಬಹುದು. ಸಂಜೆ 5 ಭಾರತೀಯ ಕಾಲಮಾನದಲ್ಲಿ. ಆಕ್ಸಿಯಮ್ 4 ಅದರ ರಾಕೆಟ್ನಲ್ಲಿ ಇದರಲ್ಲಿ ಮಿಷನ್ ಉಡಾವಣೆ ಆಗುತ್ತೆ. ಪ್ರಯೋಗಗಳು ಒಂದಷ್ಟು ಇಟ್ಕೊಂಡಿದ್ದಾರೆ. ಡ್ಯಾಶು 74ರಲ್ಲಿ ರಷ್ಯಾದ ಸೋಯಿಸ್ ರಾಕೆಟ್ನಲ್ಲಿ ರಾಕೇಶ್ ಶರ್ಮಾ ಹೋಗಿದ್ದರು ಸ್ಪೇಸ್ಗೆ. ಬಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗಲ್ಲ, ಯಾಕಂದರೆ ಅವಾಗಿರಲಿಲ್ಲ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಾಹ್ಯಾಕಾಶ ನಿಲ್ದಾಣ ಏನಿದೆ ಅದಕ್ಕೆ ಹೋಗ್ತಾ ಇರೋದು ಇವರೇ ಮೊದಲು. ಅಂದರೆ ಈ ಸುನೀತಾ ವಿಲಿಯಮ್ಸ್ ಹೋಗಿ ಅದಕ್ಕೆ ಹೋಗೋದು ಇವರೇ ಫಸ್ಟ್. ಹೋಗಿ ಅಲ್ಲೊಂದು ಎಕ್ಸ್ಪರಿಮೆಂಟ್ಗಳು ಅದು ಇದೆಲ್ಲ ಮಾಡ್ಕೊಂಡು ಬರ್ತಾರೆ. ಸರಿ, ಇವತ್ತೆಲ್ಲರೂ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಅಂತ ಎಲ್ಲರೂ ಹೇಳಿದ್ದಾರೆ. ಇರ್ಬೋದು ನಾಳೆ ಉಡಾವಣೆ ಆದರೆ, ಬಿಕಾಸ್ ಎಲ್ಲ ಈ ಉಡಾವಣೆಗಳು ಡಿಸೈಡ್ ಆಗೋದು ಹವಾಮಾನದ ಏರುಪೇರುಗಳಲ್ಲಿ ಮಧ್ಯ. ಸದ್ಯಕ್ಕಲ್ಲಿ ಇದೆ ಅಂತಿದ್ದಾರೆ, ಒಂದು ವಿಂಡೋ ಇದ್ದಂಗೆ ಇದೆ ಅಂತಿದ್ದಾರೆ. ಗೊತ್ತಿಲ್ಲ ಆ ವಿಂಡೋ ಇದೆಯೋ ಇಲ್ವೋ. ಯಾಕಂದರೆ 40% ರೈನ್ ಅಂತ ಕೆಲವರು ಅಂತಿದ್ದಾರೆ, 25% ಇದೆಯಂತೆ ಅಂತಿದ್ದಾರೆ. ನಾಳೆ ಒಂದು ಸಿಕ್ಬೋದು, ಒಂದು ವಿಂಡೋ, ಒಂದು ಕಿಟಕಿ ಸಿಕ್ಬಿಡ್ಬೋದು ಹಾರಿಸ್ಬಿಡೋಕ್ಕೆ ಅಂತ ಅನ್ಕೋತಿದ್ದಾರೆ. ಹೀಗೆ ನೋಡೋಣ, ಲೆಟ್ಸ್ ಸಿ. ಬಟ್ ಒಂದು ಹೊಸ ಯುಗ, ಹೊಸ ಶಕೆ ಪ್ರಾರಂಭ ಭಾರತದ ವೈಜ್ಞಾನಿಕ ಪ್ರಪಂಚಕ್ಕೆ. ಓಕೆ, ಎಸ್.